ಮೊಟ್ಟ ಮೊದಲಿಗೆ ಈ JDS ಮತ್ತು BJP ಹೊಂದಾಣಿಕೆಯಿಂದ ಮೈತ್ರಿ ಆದ ತಕ್ಷಣ ಇದು ಸಹಕಾರ ಸಂಘ ಚುನಾವಣೆಯಲ್ಲಾಗಲಿ ಸ್ಥಳೀಯ ಸಂಸ್ಥೆ ಯಾವುದೇ ಚುನಾವಣೆ ಆಗಲಿ ಇದು ಮೊಟ್ಟ ಮೊದಲಿನ ಜಯ. ಇದು ಅದರಿಂದ BJP ಎಲ್ಲ ಮುಖಂಡರು ಮತ್ತು ನಮ್ಮ ತಾಲೂಕು ಅಧ್ಯಕ್ಷರಾದ ಸಹೋದರನ ಜಗದೀಶ್ ಚೌಧರಿ ಅವರಿಗೂ ಎಲ್ಲ ಕಾರ್ಯಕರ್ತರಿಗೂ JDS ಮುಖಂಡರಿಗೂ ಎಲ್ಲ ಕಾರ್ಯಕರ್ತರಿಗೂ ನಾನು ಮೊಟ್ಟ ಮೊದಲಾಗಿ ಈ ನಮ್ಮ ಸೊಸೈಟಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಮತದಾರರಿಗೂ ಕೂಡ ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೀನಿ. 11 ಜನ ಯಾರು ಸರ್ ನಿಮ್ಮ ಸಿಂಡಿಕೇಟ್ನಲ್ಲಿ? ಒಂದು ಸ್ಥಾನ ಅಂತಂದರೆ ಈಗ 11 ಜನ ನಮಗೆ ಆಶೀರ್ವಾದ ಮಾಡೋರು ಈ ಭಾಗದ ನಮ್ಮ ಮತದಾರರು. ನಮ್ಮನ್ನು ಪಾಪ ಎಲ್ಲ ಒಂದು ಕಡೆ ನಮ್ಮ ಈ ತಾಲೂಕಿನ ಶಾಸಕರು ಜಯಣ್ಣನ ಸೋಲಿಸಲೇಬೇಕು, ಅವ್ರ ತಂಡದನ್ನು ಸೋಲಿಸಲೇಬೇಕು ಅಂತ ಪಾಪ ಭಾಳ ಶ್ರಮಪಟ್ಟರು. ಆದರೆ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು, ನಮ್ಮ ಮತದಾರ ಬಂಧುಗಳು ಎಲ್ಲರೂ ಸೇರಿ ನಾವಿದ್ದೀವಿ ನಿಮ್ಮ ಜೊತೆ ಅಂತ ನಾವು ತೋರಿಸ್ಕೊಂಡವ್ರೆ. ಅದಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೀನಿ. ಎಷ್ಟು ಜನ ಸದಸ್ಯರು ಮತ ಹಾಕಿದ್ರು? 300 ಮತ ಇತ್ತು. ಆ 300 ಮತದಲ್ಲಿ ಏನಾಯಿತು ಅಂದರೆ 53 ಇನ್ವ್ಯಾಲಿಡ್ ಆಯಿತು. ಮಿಕ್ಕಿದಂಥ ಮತದಲ್ಲಿ ನನಗೆ 154 ಅತಿ ಹೆಚ್ಚಿನ ಮತ ಕೊಟ್ಟು ಎಲ್ಲ ನನಗೆ ಆಶೀರ್ವಾದ ಮಾಡಿದ್ದಾರೆ. ಎಲ್ರಿಗೂ ಕೂಡ ನಾನು ತುಂಬ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಾನು BDCC ಬ್ಯಾಂಕ್ ಡೈರೆಕ್ಟರ್ ಆದ್ದರಿಂದ ಈ ಒಂದು ಕಟ್ಟಡವನ್ನು ಪ್ರಾರಂಭ ಮಾಡಿದ್ದೀವಿ. ಈಗ ಈ ಕಟ್ಟಡ ಪ್ರಾರಂಭ ಮಾಡೋಕ್ಕೆ ನಮ್ಮ ಎಲ್ಲ ನಿರ್ದೇಶಕರುಗಳು, ನಮ್ಮ ಇಲ್ಲಿ ನಮ್ಮ ಪರಮೇಶ್ವರ್ ಇರ್ಬೋದು, ಪುಟ್ಟಗಂಗ ಇರ್ಬೋದು, ಅದರಿಂದ ನಮ್ಮ ಗಂಗಣ್ಣ ಇರ್ಬೋದು, ನಮ್ಮ ಜಗದೀಶ್ ಚೌಧರಿ ಕೂಡ ಅವರು ಸಹ ಕೈ ಜೋಡಿಸ್ತಾರೆ. ಈ ಬಿಲ್ಡಿಂಗ್ ಕಂಪ್ಲೀಟ್ ಮಾಡ್ತೀವಿ. ಇನ್ನು ಅತಿ ಹೆಚ್ಚಿನದಾಗಿ ನಾನು BDCC ಬ್ಯಾಂಕ್ ಡೈರೆಕ್ಟರ್ ಆದಮೇಲೆ ಇಡೀ ನಮ್ಮ ತಾಲೂಕಿಗೆ 19 ಸೊಸೈಟಿಗೆ ಯಾವುದೇ ತಾರತಮ್ಯ ಮಾಡದಂಗೆ ಯಾವುದೇ ಪಕ್ಷಾತೀತವಾಗಿ ಇದು JDS BJP ಕಾಂಗ್ರೆಸ್ ಅಂತ ಯಾವುದೇ ಕಾರಣಕ್ಕೂ ನಾವೆಲ್ಲೂ ಇಲ್ಲ. ಪಾಪ ಅವರು ಶಾಸಕರಿಗೆ ಏನಾಗೋಯ್ತೋ ಗೊತ್ತಿಲ್ಲ. ಏನು ನಮ್ಮ DCC ಬ್ಯಾಂಕಲ್ಲೂ ಮಾತಾಡ್ತಾರೆ, DAPSMSಲ್ಲೂ ಮಾತಾಡ್ತಾರೆ, ಎಲ್ಲ ಕಡೆ ಮಾತಾಡ್ತಿದ್ರು. ಅದು ನಾನು ಈ ಎಲೆಕ್ಷನ್ ಆಗಲಿ ಅದಕ್ಕೆ ಉತ್ತರ ನಾನು ಸುಮ್ಮನೆ ಇದ್ದೆ. ಆ ಉತ್ತರ ನಮ್ಮ ಮತದಾರ ಹೇಳ್ತಾವ್ರೆ, ನಮ್ಮ ಮುಖಂಡರು, ನಮ್ಮ ಕಾರ್ಯಕರ್ತರು ಇವತ್ತು ಆ ಉತ್ತರ ನೋಡ್ಕೋಬೇಕು. ಇದು MP ಎಲೆಕ್ಷನ್ ಆದಮೇಲೆ ಇದು 2ನೇ ಜಯ ನಮ್ಮದು ಮೈತ್ರಿನಲ್ಲಿ. ಮುಂದಿನ ದಿನಗಳಲ್ಲಿ ನಾವು ನಮ್ಮ ಜಗದೀಶ್ ಚೌಧರಿ ಇರ್ಬೋದು, ಎಲ್ಲ ನಮ್ಮ BJP ಮತ್ತು JDS ಮುಖಂಡರುಗಳು ಕಾರ್ಯಕರ್ತರು ಸೇರಿ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಆದಷ್ಟು ಚುನಾವಣೆ ಆಗದಂಗೆ ನೋಡ್ಕೊತೀವಿ. ನಾನು ಕೂಡ 19 ಸೊಸೈಟಿ ಅವ್ರ ಜೊತೆಲಿದ್ದೀನಿ. ನಾನು ಅವು ಎಲ್ಲರೂ ನಮ್ಮ ಒಗ್ಗೂಡಿ ಎಲೆಕ್ಷನ್ ಆಗದೆ ನೋಡ್ಕೊತೀವಿ. ಆದರೆ ಅನಿವಾರ್ಯವಾಗಿ ಎಲೆಕ್ಷನ್ ಮಾಡಲೇಬೇಕು ಅಂತ ಹೊರಟಾಗ ಇದೇ ಥರ ಫಲಿತಾಂಶ ಆಗ್ತದೆ. ಒಂದೇ ಒಂದು ಸೀಟ್ ಇವತ್ತು ನಮ್ಮಲ್ಲಿ ಹೋಗಿದ್ದು ಅದು ನಮಗೊಂದು ದುಃಖಕರ ಸಂಗತಿ.